ಹಲೋ ಫ್ರೆಂಡ್ಸ್, AVK ಹ್ಯಾಬಿ ಐಡಿಯಾಸ್ಗೆ ಸ್ವಾಗತ. ನಾವೀಗ ಇರೋದು ಭಾರತದ ಏಕೈಕ ಮರುಭೂಮಿ ಥಾರ್ನಲ್ಲಿ. ನೀವು ನೋಡ್ಬೋದು, ಸುತ್ತ ಕಾಣೋದು ಬಯಲು ಪ್ರದೇಶ. ಅಲ್ಲೊಂದು ಇಲ್ಲೊಂದು ಮರಗಳು ದೂರದಲ್ಲಿ ಕಾಣಸಿಗುತ್ತೆ. ನಾವು ಇಲ್ಲಿ ಒಂದು ದಿನ ಸಂಜೆ ಅಥವಾ ರಾತ್ರಿ ಕಂಪ್ಲೀಟ್ ಆಗಿ ಥಾರ್ ಡೆಸರ್ಟ್ ಮಧ್ಯ ಕಳಿತೇವೆ. ನಾವೀಗ ಇರೋದು ಸಮ್ ಅಂತ ಹೇಳೋ ಒಂದು ಪ್ಲೇಸು. ಇದು ಜೈಸಲ್ಮೇರಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿದೆ. ನಾವೀಗ ಆಲ್ಮೋಸ್ಟ್ ಪಾಕಿಸ್ತಾನದ ಬಾರ್ಡರ್ ಹತ್ತಿರದಲ್ಲೇ ಇದ್ದೇವೆ. ಈ ಮರುಭೂಮಿ ಹೇಗೆ ಕ್ರಿಯೇಟ್ ಆಯಿತು ಹೇಳೋದು ಒಂದು ರೀತಿ ಸ್ವಾರಸ್ಯಕರವಾಗಿದೆ. ಇಲ್ಲಿ ಅರಾವಳಿ ಬೆಟ್ಟಗಳು ಅಂತ ಬರುತ್ತೆ. ಇದು ಡೆಲ್ಲಿಯಿಂದ ಸ್ಟಾರ್ಟ್ ಆಗಿ ಜೈಪುರ್, ಕೋಟಾ, ಚಿತ್ತೋರ್ಗಢ, ಉದಯ್ಪುರ್ ಮುಖಾಂತರ ಗುಜರಾತಿಗೆ ಟಚ್ ಆಗುತ್ತೆ ಈ ಅರಾವಳಿ ಹಿಲ್ಸು. ಈ ಅರಾವಳಿ ಹಿಲ್ಸು ಅರಬ್ಬಿ ಸಮುದ್ರದಿಂದ ಬರೋ ಮೋಡ, ನಾರ್ತ್ ವೆಸ್ಟರ್ನ್ ಮಾನ್ಸೂನ್ ಅನ್ನ ತಡೆದು ಬಿಡುತ್ತೆ. ಹೀಗೆ ತಡೆಯೋದ್ರಿಂದ ಈ ಪ್ರದೇಶಕ್ಕೆ ಯಾವತ್ತೂ ಮಳೆನೇ ಆಗೋದಿಲ್ಲ. ಕಾಲಕ್ರಮೇಣ ಇದು ಮರುಭೂಮಿಯಾಗಿ ಕನ್ವರ್ಟ್ ಆಯಿತು ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ನಾವೀಗ ಇರೋದು ಡೆಸರ್ಟ್ನ ಮಧ್ಯಭಾಗದಲ್ಲಿ. ಹೆಚ್ಚು ಕಡಿಮೆ 5 o'clock ಟೈಮಲ್ಲಿ ನಾವು ಇಲ್ಲಿಗೆ ಬಂದ್ವಿ. ಡೆಸರ್ಟ್ ವಿಸಿಟ್ ಮಾಡೋದಕ್ಕೆ ಈವ್ನಿಂಗ್ ಟೈಮ್ ಅಥವಾ ಬೆಳಗಿನ ಜಾವ ಅದು ಬಹಳ ಪ್ರಾಶಸ್ತ್ಯವಾದ ಸಮಯ. ಯಾಕೆಂದರೆ ರಾತ್ರಿ ಟೈಮಲ್ಲಿ ಬಹಳ ಚಳಿ ಇರುತ್ತೆ. ಅದೇ ರೀತಿ ಹಗಲಲ್ಲಿ ನಮಗೆ ಬಹಳ ಸೆಕೆ ಇರುತ್ತೆ. ಇಲ್ಲಿ ನಾವು ಜೀಪ್ ಸಫಾರಿ ಮಾಡ್ಬೋದು, ಪ್ಯಾರಾಗ್ಲೈಡಿಂಗ್ ಮಾಡ್ಬೋದು, ಕ್ಯಾಮಲ್ ರೈಡಿಂಗ್ ಮಾಡ್ಬೋದು. ಈ ಥರ ಡಿಫ್ರೆಂಟ್ ಅಡ್ವೆಂಚರ್ ಆ್ಯಕ್ಟಿವಿಟೀಸನ್ನು ಈ ಡೆಸರ್ಟಲ್ಲಿ ಮಾಡಲಾಗುತ್ತೆ. ಈ ಡ್ಯೂನ್ಸ್ ಇದೆಯಲ್ಲ, ಇದನ್ನು ಸ್ಯಾಮ್ ಡ್ಯೂನ್ಸ್ ಅಂತ ಕರೀತಾರೆ. ಯಾಕೆಂದರೆ ಇದಿರೋದು ಸ್ಯಾಮ್ ಹೇಳೋ ಒಂದು ಹಳ್ಳಿಯಲ್ಲಿ. ನಾವು ಜೀಪ್ ಸಫಾರಿ ಮಾಡಿದ್ವಿ, ಆದರೆ ಜೀಪ್ ಸಫಾರಿನಲ್ಲಿ ವಿಡಿಯೋ ಅಂತ ತಗೊಳಕ್ಕಾಗಿಲ್ಲ. ಯಾಕೆಂದರೆ ಇದು ಭಾಳ ಹಾರ್ಶ್ ಆಗಿರುತ್ತೆ, ಮೊಬೈಲ್ ಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಈಗ ಸನ್ಸೆಟ್ಗೆ ಬಹಳ ಹತ್ತಿರದಲ್ಲಿದ್ದೀವಿ. ನಾನು ಕೆಲವೇ ಕ್ಷಣದಲ್ಲಿ ಸನ್ಸೆಟ್ ಆಗುತ್ತೆ. ಈ ಸನ್ಸೆಟ್ ಟೈಮಲ್ಲಿ ಮತ್ತು ಸನ್ರೈಸ್ ಟೈಮಲ್ಲಿ ಈ ಡ್ಯೂನ್ಸ್ ಭಾಳ ಚೆನ್ನಾಗಿ ಕಾಣುತ್ತೆ. ಎಂಟೈರ್ ಮರುಭೂಮಿಯ ಕಲರ್ ಕೂಡ ಫುಲ್ಲಿ ಚೇಂಜ್ ಆಗಿಬಿಡುತ್ತೆ. ನಾವು ಸನ್ಸೆಟ್ಗೆ ಹತ್ತಿರ ಆಗ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಕನ್ನಡದಲ್ಲಿ ಈ ಥರ ರಾಜಸ್ಥಾನ್ ಟ್ರಾವೆಲ್ ಸೀರೀಸ್ ಮಾಡ್ತಾ ಇದ್ದೀನಿ ನಾನು. ನೀವು ರಾಜಸ್ಥಾನಕ್ಕೆ ಹೋಗೋದಾದರೆ ಹೆಲ್ಪ್ ಆಗುತ್ತೆ. ನಾನು ಭಾಳ ರಿಸರ್ಚ್ ಮಾಡಿದ್ದೀನಿ ರಾಜಸ್ಥಾನಕ್ಕೆ ಹೋಗ್ತಾ. ಯಾವುದೇ ಕನ್ನಡ ಚಾನಲ್ಲು ಸಿಗಲಿಲ್ಲ. ನಾನು ಅದಕ್ಕಾಗೆ ಮಾಡ್ತಾ ಇದ್ದೀನಿ. ನಿಮ್ಗೆ ಹೆಲ್ಪ್ ಆಗ್ಬೋದು, ಶೇರ್ ಮಾಡಿ. ನಾವೀಗ ಡೆಸರ್ಟಿಂದ ಬಂದು ಒಂದು ಡೆಸರ್ಟ್ ಕ್ಯಾಂಪ್ ಅಂತ, ಅದು ಡೆಸರ್ಟಲ್ಲೇ ಇರುತ್ತೆ, ಅಲ್ಲಿ ಚೆಕ್ ಇನ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಹಗಲಲ್ಲಿ ತೆಗೆದಿರೋ ವಿಡಿಯೋ, ಚೆನ್ನಾಗಿ ನಿಮಗೆ ಕಾಣುತ್ತೆ ಅಂತ. ಡೆಸರ್ಟ್ ಕ್ಯಾಂಪ್ ಅಂದರೆ ನೀವು ಒಳಗಡೆನಲ್ಲಿ ಸುಮಾರು ಟೆಂಟನ್ನು ಹಾಕಿರ್ತಾರೆ, ನೀವು ನೋಡ್ಬೋದು ಇಲ್ಲಿ. ಈ ಟೆಂಟಲ್ಲಿ ನಾವು ಉಳಿಬೇಕಾಗತ್ತೆ ರಾತ್ರಿ. ಈ ಕ್ಯಾಂಪಲ್ಲೇ ನಮಗೆ ಈವ್ನಿಂಗ್ ಟೈಮು ಕಲ್ಚರಲ್ ಆ್ಯಕ್ಟಿವಿಟೀಸು ಎಲ್ಲದೂ ಮಾಡ್ತಾರೆ. ನೋಡಿ, ಒಂದು ನಮ್ಮ ಟೆಂಟ್ ಯಾವ ಥರ ಇತ್ತು ಅಂತ ತೋರಿಸ್ತೀನಿ ನಿಮಗೆ. ಇದು ಆರ್ಟಿಫಿಷಿಯಲ್ ಟೆಂಟು. ಓನ್ಲಿ ಈ ವಿಂಟರ್ ಟೈಮಲ್ಲಿ ಟೂರಿಸ್ಟ್ ಭಾಳ ಬರ್ತಾರೆ ಇಲ್ಲಿ, ಆಗ ಮಾತ್ರ ಇದಿರುತ್ತೆ. ಒಳಗಡೆ ಹೋಗಿ ನೋಡಿದರೆ ಒಂದು ದೊಡ್ಡದಾದ ರೂಮೇ ಇದೆ. ಓಕೆ, ಇದಾದ ಮೇಲೆ ಒಳಗಡೆಯಲ್ಲಿ ಒಂದು ಬಾತ್ರೂಮ್ ಇದೆ.
ಇಲ್ಲಿ ನಾರ್ಮಲ್ ಇದ್ದಾಗೆ ಅನ್ಸುತ್ತೆ ನಮಗೆ, ನಾರ್ಮಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಸಂಜೆ ಅರೌಂಡ್ 7:30 ಇಂದ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ರಾಜಸ್ಥಾನಿ ಡ್ಯಾನ್ಸ್ನೆಲ್ಲ ಅವರು ಶೋಕೇಸ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಆಮೇಲೆ ಊಟ ಇರುತ್ತೆ. ನಾವು ಡೆಸರ್ಟ್ ಕ್ಯಾಂಪ್ನಲ್ಲೇ ಎಲ್ಲ ಬ್ರೇಕ್ಫಾಸ್ಟು ಡಿನ್ನರ್ಗೆ ಎಲ್ಲ ವ್ಯವಸ್ಥೆ ಇರುತ್ತೆ. ನಾವು ಬೆಳಗ್ಗೆ ಬೇಗ ಎದ್ದು ಕ್ಯಾಮಲ್ ಸಫಾರಿಗೆ ಹೊರಟ್ವಿ. ಮೇನ್ ಅಂದರೆ ಸನ್ರೈಸ್ ಟೈಮಲ್ಲಿ ಅವರು ನಮ್ಮನ್ನು ಸನ್ರೈಸ್ ಪಾಯಿಂಟ್ ಅಂತ ಇರೋ ಜಾಗಕ್ಕೆ ಮರುಭೂಮಿ ಮಧ್ಯ ಕರ್ಕೊಂಡು ಹೋಗ್ತಾರೆ. ಸುಮಾರು 6 ಗಂಟೆಗೆ ನಾವು ಕ್ಯಾಮಲ್ ರೈಡ್ ಸ್ಟಾರ್ಟ್ ಆಗುತ್ತೆ. ಸುಮಾರು ಒಂದು 3 ಕಿಲೋಮೀಟ್ರು ಕ್ಯಾಮಲಲ್ಲಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದ್ಬಿಡ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಸಮ್ ಅಥವಾ ಕೆಲವೊಬ್ರು ಸ್ಯಾಮ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈ ಸಮ್ಮಲ್ಲಿ 100 ಈ ಥರ ಟೆಂಟ್ಗಳಿರುತ್ತೆ. ಈ ಟೆಂಟ್ಗಳಿರೋದು ಕೇವಲ 4 ಮಂತ್ ಮಾತ್ರ, ನವೆಂಬರಿಂದ ಫೆಬ್ರವರಿ. ಆಮೇಲೆ ಈ ಟೆಂಟು ಕಿತ್ಕೊಂಡು ಹೋಗ್ತಾರೆ, ಯಾಕೆಂದರೆ ಯಾರು ಟೂರಿಸ್ಟು ಬರೋದಿಲ್ಲ ಇಲ್ಲಿ. ನಾವು ಡೆಸರ್ಟಲ್ಲಿ ರಾಜಸ್ಥಾನಿ ಫ್ಲೂಟನ್ನು ಕೇಳಿದ್ವಿ, ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್ಸ್, ವಿಡಿಯೋದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಥಾರ್ ಮರುಭೂಮಿ ನಂತರ ನಾವು ಹೋಗ್ತಾ ಇರೋದು ಒಂದು ಸುಂದರವಾದ ನಗರ. ಇದನ್ನು ಗೋಲ್ಡನ್ ಸಿಟಿ ಅಂತಲೂ ಕರೀತಾರೆ. ಅದು ಜೈಸಲ್ಮೇರ್. ಜೈಸಲ್ಮೇರ್ ಕೋಟೆ, ಜೈಸಲ್ಮೇರ್ನ ಸಿಟಿ ನೋಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಇದರ ವಿಡಿಯೋವನ್ನು ನಿರೀಕ್ಷಿಸ್ತಾ ಇರಿ. ನೆಕ್ಸ್ಟು ಅದನ್ನು ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು.